ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸ್ವಲ್ಪ ಇದು ಕಿರಿಕಿರಿಗಳನ್ನು ತಂದುಕೊಡುವಂತಹ ವರ್ಷ. ಕೇತು 3ನೇ ಮನೆಯಲ್ಲಿ ಭ್ರಾತೃವರ್ಗದವರ ಜೊತೆ ಸ್ವಲ್ಪ ಮನಸ್ತಾಪಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ 10ನೇ ಮನೆಯಲ್ಲಿರ್ತಾನೆ, ಅಂದರೆ ಮಾರ್ಚ್ 29ರ ನಂತರ. ಆಗ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಬಹುದು, ಪ್ರೆಷರ್ ಜಾಸ್ತಿ ಆಗಬಹುದು. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮಗೆ ರೆಕಗ್ನಿಷನ್ ಸಿಗದೆ ಹೋಗಬಹುದು. ಅಂದರೆ ನಾನು ಯಾಕೆ ನಿಮ್ಮ ಉದ್ಯೋಗ, ಕುಟುಂಬ ಸ್ಥಾನ, ಆರೋಗ್ಯ ಇದೆಲ್ಲದನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ, ರೆಕಗ್ನಿಷನ್ ಸಿಗದೆ ಹೋಗಬಹುದು. ಮತ್ತೆ 9ನೇ ಮನೆಯ ರಾಹುವಿನ ಸಂಚಾರ ಮೇ 30ರ ನಂತರ ಏನಿದೆ, ಅರ್ಧ ವರ್ಷ ಕಳೆದು ಹೋಗಿರುತ್ತೆ. ನಂತರ ತಂದೆಯ ಆರೋಗ್ಯ, ತಂದೆಯ ವಿಚಾರದಲ್ಲಿ, ತಂದೆಗೆ ಬರಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳಾಗಬಹುದು, ಅಥವಾ ತಂದೆಯ ಜೊತೆ ನಿಮ್ಮ ಒಂದು ಇಂಟ್ರಾಕ್ಷನ್ ಏನು ಮಾಡ್ತೀರಾ ಆ ಸಮಯದಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿ ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ ಅಂತ.